ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಏಕಾಂಗಿಯಾಗಿ ಈಗ ಆಡಳಿತವನ್ನು ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವರ ಮಂತ್ರಿಮಂಡಲ ಸಚಿವ ಸಂಪುಟ ಅನ್ನುವಂಥದ್ದೇನಿದೆಯಲ್ಲ, ಈಗಾಗಲೇ 13 ಜನ ಸಚಿವರಿದ್ದಾರೆ. ಅವರವರಿಗೆ ಖಾತೆಯನ್ನು ಹಂಚಿಕೆ ಆಗಿದೆ. ಆದರೆ ಖಾತೆ ಹಂಚಿಕೆಯಲ್ಲೇ ಅಸಮಾಧಾನ ಇರೋದ್ರಿಂದ ಸರಿಯಾದಂಥ ರೀತಿಯಲ್ಲಿ ಇನ್ನೂ ಸಚಿವರುಗಳು ಅವರ ಖಾತೆಯನ್ನು ವಹಿಸಿಕೊಂಡಿಲ್ಲ, ಕೆಲಸವನ್ನು ಮಾಡ್ತಾ ಇಲ್ಲ. ಇನ್ನು 2ನೇ ಪಟ್ಟಿ ಸಿದ್ಧ ಆಗೋದಕ್ಕೆ ಸಮಯ ಬೇಕಿದೆ. 20ನೇ ತಾರೀಕು ನಂತರದಲ್ಲಿ 2ನೇ ಪಟ್ಟಿ ಸಿದ್ಧವಾಗುತ್ತೆ. ಯಾಕೆಂದರೆ ಇನ್ನು ಒಟ್ಟಾರೆ 33 ಸಚಿವ ಸ್ಥಾನಗಳು, ಅದರ ಪೈಕಿ 13, ಇನ್ನು 20 ಸಚಿವ ಸ್ಥಾನಗಳು ಬಾಕಿ ಇದೆ. ಅದು ಅಂತಿಮ ಆಗಬೇಕು. ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಅದಾದ ನಂತರ ಈ ಸಚಿವ ಸಂಪುಟ ಸಹೋದ್ಯೋಗಿಗಳ ಎಲ್ಲ ಸಹಕಾರದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಆಡಳಿತವನ್ನು ದಕ್ಷ ರೀತಿಯಲ್ಲಿ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ತನಕ ಕಾಯಬೇಕಾಗತ್ತೆ, ಸಮಯ ವೇಸ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏಕಾಂಗಿಯಾಗಿ ನಿಂತು ತಾವೇ ಎಲ್ಲರನ್ನು ಖುದ್ದು ಕರೆದು ಮಾತಾಡಿಸಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲವೂ ಕೂಡ ಮಾಡ್ತಾ ಈಗ ಡಿ.ಕೆ. ಶಿವಕುಮಾರ್ ಅವರು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮಧ್ಯೆ ಇಬ್ಬರ ನಡುವೆ ಬಂದಂತಹ ಒಂದು ಗೊಂದಲ ಏನಿದೆಯಲ್ಲ, ಹಿರಿಯ ಸಚಿವರುಗಳು, ಅದು ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರು. ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಗೃಹ ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು, ಮುಜರಾಯಿ ಇಲಾಖೆಯನ್ನು ನಿಭಾಯಿಸಿದ್ರು. ಇಂಥ ಹಿರಿಯರು ಬೇಡಿಕೆ ಇಟ್ಟಂಥದ್ದು ಈ ಬಾರಿ ಡಿ.ಕೆ. ಶಿವರ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರುವಂಥ ಖಾತೆ ಜಲಸಂಪನ್ಮೂಲ. ರಾಮಲಿಂಗಾರೆಡ್ಡಿ ಅವರು ಸಿಡಿದಿದ್ದು ಯಾಕೆ ಅಂದರೆ, ನನ್ನಂಥ ಹಿರಿಯರಿಗೆ ಜಲಸಂಪನ್ಮೂಲ ಖಾತೆ ಯಾಕೆ, ನನಗೆ ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಿ, ಇಲ್ಲದಿದ್ದರೆ ನನಗೆ ಸಚಿವ ಸ್ಥಾನವೇ ಬೇಡ ಅಂತ ಅವರು ರಾಜೀನಾಮೆಯನ್ನು ಕೊಟ್ಟರು. ಅವರ ರಾಜೀನಾಮೆ ಪ್ರಹಸನವನ್ನು ಕೂಡ ನಾವು ನೋಡಿದ್ದೇವೆ. ಅದಾದ ನಂತರ ಬೇಕಾದಷ್ಟು ಸಭೆಗಳನ್ನು ನಡೆಸಿ ರಾತ್ರೋರಾತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನು ನಡೆಸಿ 1:30 ತನಕ ಅದಾದ ಮೇಲೆ ಹೇಳಿಕೆ ಕೊಡ್ತಾರೆ, ಮನವೊಲಿಕೆ ಮಾಡಿದ್ದೇವೆ ಅಂತ. ಅದಾದಮೇಲೆ ಸುರ್ಜೇವಾಲಾ ಅವ್ರ ಜೊತೆ ಮೀಟಿಂಗ್ ಆಗುತ್ತೆ. ಫೈನಲಿ ಸುರ್ಜೇವಾಲಾ ಅನೌನ್ಸ್ ಮಾಡ್ತಾರೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ ರಾಮಲಿಂಗಾರೆಡ್ಡಿ ಅವರು, ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆದುಕೊಳ್ತಾ ಇದ್ದಾರೆ ಅಂತ. ಬಟ್ ಖಾತೆ ಹಂಚಿಕೆ ಅಂದರೆ ಖಾತೆ ಅದೇ ಮುಂದುವರಿಬೇಕು ಅಂತ ಕನ್ವಿನ್ಸ್ ಮಾಡಿದ್ದಾರಾ, ಖಾತೆ ಬದಲಾವಣೆ ಆಗುತ್ತೆ ಅಥವಾ ಅವರ ನಿರೀಕ್ಷೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರಾ, ಇದೆಲ್ಲವೂ ಕೂಡ ಗೌಪ್ಯವಾಗಿದೆ. ಇನ್ನೂ ಕೂಡ ಗೊತ್ತಿಲ್ಲ, ಸಸ್ಪೆನ್ಸ್ ಇರುವಂಥದ್ದು. ಅದರ ಮಧ್ಯೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಂಥದ್ದು ಯಾರಿಗೆ? ಕೃಷ್ಣ ಬೈರೇಗೌಡರಿಗೆ. ಈ ಹಿಂದೆ ಕಂದಾಯ ಇಲಾಖೆಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿ ಒಂದು ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿರುವಂಥ, ಒಂದು ರೀತಿಯಲ್ಲಿ ಎಲ್ಲರಿಂದ ಮೆಚ್ಚುಗೆಗೆ ಪ್ರಶಂಸೆಗೆ ಪಾತ್ರರಾಗಿದ್ದಂತಹ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದರೂ ಕೂಡ ಅದನ್ನು ಪೂರ್ಣವಾಗಿ ಖಾತೆ ಕೊಟ್ಟಿರಲಿಲ್ಲ, ಅಪೂರ್ಣವಾದಂತಹ ಖಾತೆ ಕೊಟ್ಟಿದ್ದಾರೆ. ಹೀಗಾಗಿ BDA, BMRDA ಇದ್ಯಾವುದು ಕೂಡ ಇಲ್ಲ, ಇದನ್ನು ಸೇರಿಸಿಕೊಡಿ, ಅದಿಲ್ಲ ಅಂದರೆ ಬರೀ ಕಾರ್ಪೊರೇಷನ್ ಬರುತ್ತೆ, ಅದನ್ನಿಟ್ಕೊಂಡು ಏನು ಮಾಡಲಿ, ನನಗೆ ಯಾಕೆ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ, ಕೊಡೋದಾದರೆ ನನಗೆ ಪೂರ್ಣವಾದಂಥ ಖಾತೆಯನ್ನು ಕೊಡಿ, ಅಪೂರ್ಣವಾದಂಥ ಖಾತೆ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ ಕೃಷ್ಣ ಬೈರೇಗೌಡರು. ಅವರಿನ್ನೂ ಡೆಲ್ಲಿಗೆ ಹೋದರು ಬಂದರು, ಇನ್ನೂ ಕೂಡ ಅವರ ಅಸಮಾಧಾನ ಶಮನ ಆದಂಗೆ ಕಾಣ್ತಾ ಇಲ್ಲ. ಅವರು ಕೂಡ ರಾಜೀನಾಮೆ ಹಂತಕ್ಕೂ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರಗಳು, ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಇದೆಲ್ಲವೂ ಕೂಡ ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದ್ರೆ, ಆದರೆ ಇದು ಟೋಟಲಿ ಡೈರೆಕ್ಟ್ಲಿ ಇಟ್ ಈಸ್ ವರ್ಸಸ್ ಯಾರು? ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಇಬ್ಬರ ನಡುವಿನ ಬಣಗಳೇನಿತ್ತಲ್ಲ, ಆ ನಾಯಕರುಗಳೇನಿದ್ದಾರ, ಇವರ ಮಧ್ಯೆ ಇರುವಂಥ ವಾರ್ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಗುರುತಿಸ್ಕೊಂಡವರು ರಾಮಲಿಂಗಾರೆಡ್ಡಿ ಅವರು, ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸ್ಕೊಂಡವರು ಕೃಷ್ಣ ಬೈರೇಗೌಡರು. ಹೀಗಾಗಿ ಇವೆರಡರ ಮಧ್ಯದಲ್ಲಿ ಕೃಷ್ಣ ಬೈರೇಗೌಡರಿಗೆ ಅಪೂರ್ಣವಾದಂಥ ಖಾತೆ ಕೊಟ್ಟಿದ್ಯಾಕೆ? ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇದ್ರು ಕೂಡ ಕನ್ವಿನ್ಸ್ ಏನೋ ಮಾಡಿದ್ದಾರೆ, ಆದರೆ ಯಾರು ಒಪ್ಪಿಸ್ತಾರೆ, ಹೇಗೆ ಒಪ್ಪಿಸ್ತಾರೆ, ಖಾತೆ ಬದಲಾವಣೆ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಅವರ ಅಹಿಂದ ಬಣ ಅನ್ನುವಂಥದ್ದೇನಿದೆ, ಅವರ ಆಪ್ತ ಬಣ ಏನಿದೆ, ಅವರ ಒಂದು ಪ್ರಾಬಲ್ಯ ಅಷ್ಟೇ ಗಟ್ಟಿಯಾಗಿರಬೇಕು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದು. ಯಾಕೆ? ಸಿದ್ದರಾಮಯ್ಯನವರು ನಿರೀಕ್ಷಣೆ ಮಾಡಿರಲಿಲ್ಲ 3 ವರ್ಷ ಆದಮೇಲಿಂದ ನನ್ನ ಅಧಿಕಾರದಿಂದ ಇಳಿಸ್ಬಿಡ್ತಾರೆ ಅಂದ್ಬಿಟ್ಟು ಅಂತ. ಆದರೂ ಕೂಡ ಆರಂಭಿಕ ದಿನಗಳಲ್ಲಿ ಮಾತಾಗಿತ್ತು, ಹೌದು, ಅದರ ಪ್ರಕಾರವೇ ಅವರು ನಡೆದಿದ್ದಾರೆ. ಆದರೆ ಆಡಳಿತ ವೈಖರಿಯನ್ನು ನೋಡಿ, ನಂದು ಲಾಸ್ಟ್ ಟರ್ಮ್ ಎಲೆಕ್ಷನ್ನು, ಇನ್ನು ನನ್ನ ಮತ್ತು ರಾಜಕಾರಣದಲ್ಲಿ ಇರೋದಿಲ್ಲ, ಅದು ಹಿರಿತನ, ಅನುಭವ, ಇದೆಲ್ಲವನ್ನು ಕೂಡ ನೋಡಿ ಬದಲಾವಣೆಯನ್ನು ಮಾಡಲ್ಲ, ನನ್ನ ಜೊತೆಗೆ ಅಹಿಂದ ಅಸ್ತ್ರ ಇದೆ, ನನ್ನ ಬಣದವರು ಇದ್ದಾರೆ, ಇವರೆಲ್ಲರೂ ನಿಲ್ತಾರೆ, ನನ್ನ ಇಳಿಯೋದಕ್ಕೆ ಬಿಡಲ್ಲ, ಈ ರೀತಿಯಾದಂಥ ಒಂದು ಕಾನ್ಫಿಡೆನ್ಸ್ನಲ್ಲಿ ಸಿದ್ದರಾಮಯ್ಯನವರು ಇದ್ದರು. ಆದರೆ ಯಾರ ಮಾತನ್ನು ಕೇಳಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒತ್ತಡಕ್ಕೆ ಮಣಿದು ಅಧಿಕಾರ ಬದಲಾವಣೆ ಮಾಡಿಕೊಡ್ಲೇಬೇಕಾಯಿತು. ಸಿದ್ದರಾಮಯ್ಯನವರು ಇಳಿದ್ರು, ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಆಯಿತು. ಆದರೂ ಕೂಡ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಕೊಡೋದು ಕಷ್ಟ ರೀ ಹಂತದಲ್ಲಿ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಅಂದರೆ ಎಲ್ರಿಗೂ ಸಹಜವಾದಂಥ ನೋವು ಇದ್ದೇ ಇರುತ್ತೆ, ಯಾರು ಖುಷಿಯಿಂದ ಬಿಟ್ಟುಕೊಡಲ್ಲ. ಹೀಗಾಗಿ ಈ ನೋವಿರೋದ್ರಿಂದ ತಮ್ಮ ಬಣದ ಒಂದು ಪ್ರಾಬಲ್ಯ ಇರಲೇಬೇಕು, ತನ್ನತನ ಇರಲೇಬೇಕು, ಅದು ಯಾರೇ ಇರಲಿ ಮುಖ್ಯಮಂತ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಣದವರನ್ನ ಮುಂದೆ ಬಿಟ್ಟು ಏನೋ ಒಂದು ಸಮಸ್ಯೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಒಟ್ಟಾರೆ ಇಟ್ ಇಸ್ ಡೈರೆಕ್ಟ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಸಂದರ್ಭಗಳನ್ನು, ಸಿಚುಯೇಷನ್ಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಹೇಗೆ ನಿಭಾಯಿಸ್ತಾರೆ? ಯಾಕೆಂದರೆ ಅವರು ಮುಂದಿರುವಂಥ ಹಾದಿ ಅಷ್ಟು ಸುಲಭ ಇಲ್ಲ. ಮುಂದೆ ನಡ್ಸ್ಕೊಂಡು ಹೋಗಬೇಕಾದಂಥ ಆಡಳಿತ ಎಲ್ಲರ ಸಹಕಾರ ಇದ್ದರೆ ಇದನ್ನು ನಡ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಹೀಗಾಗಿ ಎಲ್ಲ ತೊಂದರೆಗಳನ್ನು
ಮೆಟ್ಟಿ ನಿಂತು ಡಿ ಕೆ ಶಿವಕುಮಾರ್ ಯಾವ ರೀತಿಯಾದಂಥ ಆಡಳಿತವನ್ನು ಮಾಡ್ತಾರೆ, ಏನೇನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.